ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ತಿಮೋತಿ 6ನೇ ಅಧ್ಯಾಯ 12ನೇ ವಾಕ್ಯ. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವವನ್ನು ಹಿಡಿದುಕೋ. ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು ಮತ್ತು ನೀನು ಅನೇಕ ಸಾಕ್ಷಿಗಳ ಮುಂದೆ ಒಳ್ಳೆಯ ಪ್ರತಿಜ್ಞೆಯನ್ನು ಮಾಡಿದೆಯಲ್ಲ. ಅಪೊಸ್ತಲನಾದ ಪೌಲನು ತನ್ನ ನಿಜಕುಮಾರನಾದಂತಹ ತಿಮೋತಿಯನ ಬಳಿಯಲ್ಲಿ ಮಾತನಾಡುವುದನ್ನು ನಾವು ನೋಡ್ತೇವೆ. ಆತನಿಗೆ ಆ ಪತ್ರಿಕೆಯನ್ನು ಬರಿತಾ ಇದ್ದಾನೆ. ತಿಮೋತಿಯನನ್ನು ಎಫೆಸದಲ್ಲಿ ಬಿಟ್ಟು ಪೌಲ ಬೇರೆ ಕಡೆಗೆ ಹೋಗ್ತಾನೆ. ಆದರೆ ಆ ಎಫೆಸದಲ್ಲಿ ಏನೇನು ಮಾಡಬೇಕು ಎಂಬುದನ್ನು ತಿಳಿಸುವುದಕ್ಕಾಗಿ ಪೌಲ ತಿಮೋತಿಯನಿಗೆ ಪತ್ರಿಕೆಯನ್ನು ಬರೀತಾನೆ. ಆ ಪತ್ರಿಕೆಯನ್ನು ಬರೆಯುವಾಗ ಸಭೆಯಲ್ಲಿ ನಡೆಸಬೇಕಾದ ಕಾರ್ಯಗಳಾಗಿರಬಹುದು, ಅದೇ ಸಮಯದಲ್ಲಿ ತನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕಾದಂಥ ಕಾರ್ಯಗಳಾಗಿರ್ಬೋದು. ಇವುಗಳನ್ನು ಪೌಲ ತಿಮೋತಿಯನಿಗೆ ಈ ಪತ್ರಿಕೆಯಲ್ಲಿ ಬರೆಯುವುದನ್ನು ನಾವು ನೋಡ್ಬೋದು. ನಂತರ ಆ ಪತ್ರಿಕೆಯಲ್ಲಿ ಕೊನೆಯ ಅಧ್ಯಾಯಗಳಿಗೆ ಬಂದಾಗ ಪೌಲ ತಿಮೋತಿಯನಿಗೆ ಹೇಳ್ತಾನೆ, ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು. ಅದರರ್ಥ ದೇವರ ಮಕ್ಕಳು, ಕ್ರಿಸ್ತನ ಮೇಲೆ ನಂಬಿಕೆಯುಳ್ಳವರು ಏನು ಮಾಡಬೇಕಂತೆ? ಶ್ರೇಷ್ಠ ಹೋರಾಟವನ್ನು ಮಾಡಬೇಕು. ಈಸಿ ಲೈಫ್ ಅಲ್ಲ ಎಂಬುದಾಗಿ ಪೌಲ ತಿಮೋತಿಯನಿಗೆ ಹೇಳ್ತಾನೆ. ಕ್ರೈಸ್ತ ಜೀವಿತ ಅನ್ನೋದು ಈಸಿ ಲೈಫ್ ಅಲ್ಲ. ಕ್ರೈಸ್ತ ಜೀವಿತವೆಂಬುದು ಹೋರಾಟ ಮಾಡಬೇಕಾದಂತಹ ಒಂದು ಅನುಭವ. ಯಾಕೆ ಗೊತ್ತಾ? ನಮಗೆ ವಿರೋಧಿಯಾದಂತಹ ಒಬ್ಬ ವ್ಯಕ್ತಿ ಇದ್ದಾನೆ. ಪೇತ್ರ ಹೇಳ್ತಾನೆ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಅಂತ ಹುಡುಕ್ತಾ ತಿರುಗ್ತಾ ಇದ್ದಾನೆ. ಯಾವಾಗ ಹೋರಾಟ ಮಾಡಬೇಕಾಗತ್ತೆ? ನಮಗೊಬ್ಬ ವಿರೋಧಿ ಇದ್ದಾಗ, ಆ ವಿರೋಧಿ ನಮಗೆ ಆ ವಿರೋಧವನ್ನು ಮಾಡುವಾಗ ನಾವು ಹೋರಾಟ ಮಾಡಬೇಕು. ಅವನನ್ನು ಸೋಲಿಸೋದಕ್ಕಾಗಿ, ಅವನ ಮೇಲೆ ಒಂದು ಜಯವನ್ನು ಸಾಧಿಸಬೇಕು ಅಂದರೆ ಹೋರಾಟ ಮಾಡಬೇಕು. ಯಾರೂ ನಮಗೆ ಪ್ರತಿಯೋಗಿ ಇಲ್ಲ, ಯಾರೂ ನಮಗೆ ವಿರೋಧಿ ಇಲ್ಲ ಅಂದರೆ ನಾವು ಹೋರಾಟ ಮಾಡುವಂಥ ಅವಶ್ಯಕತೆ ಇಲ್ಲ. ಅದೇನಾಗ್ತದೆ, ಈ ಎಲೆಕ್ಷನ್ ಆಗಿರ್ಬೋದು, ಈ ಥರ ಯಾವುದೇ ಒಂದು ಕಾರ್ಯಗಳಾಗಿರ್ಬೋದು, ನಮಗೆ ವಿರುದ್ಧವಾಗಿ ಒಬ್ಬರು ಅಭ್ಯರ್ಥಿ ಇದ್ದರೆ ನಾವು ಅದಕ್ಕೆ ತಕ್ಕ ಹಾಗೆ ಹೋರಾಡಿ, ಅದರ ಅರ್ಥ ನಾವು ಕ್ಯಾನ್ವಸ್ ಮಾಡಿ ಜಯವನ್ನು ಹೊಂದಬೇಕಾಗತ್ತೆ. ಇಲ್ಲ ಅಂದರೆ, ಯಾರೂ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ಯುನಾನಿಮಸ್ ಆಗಿ ಗೆದ್ದು ಬಿಡ್ತಾರೆ. ಯಾರೂ ವಿರೋಧಿಗಳಿಲ್ಲ ಅಂದಮೇಲೆ ಮತ್ತೆ ಕ್ಯಾನ್ವಸ್ ಮಾಡೋ ಅವಶ್ಯಕತೆ ಇಲ್ಲ. ಅನೇಕರ ಹತ್ರ ಹೋಗಿ ನನಗೆ ವೋಟ್ ಮಾಡಿ ಅಂತ ಕೇಳುವಂಥ ಅವಶ್ಯಕತೆ ಇಲ್ಲ. ಆದರೆ ಇಲ್ಲಿ ಪೌಲ ತಿಮೋತಿಯನಿಗೆ ಹೇಳ್ತಾನೆ, ತಿಮೋತಿಯನೇ, ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು. ಅದರ ಅರ್ಥ, ಪ್ರಿಯ ದೇವರ ಮಕ್ಕಳೇ, ನೀವು ಕ್ರಿಸ್ತ ನಂಬಿಕೆಯುಳ್ಳವರಾಗಿ ದೇವರ ಮಕ್ಕಳಾಗಿ ಈ ಭೂಮಿಯಲ್ಲಿ ಜೀವಿಸ್ತಾ ಇರುವಾಗ ನಮಗೊಂದು ಹೋರಾಟ ಇದೆ ಅನ್ನೋದನ್ನು ಮರಿಬಾರ್ದು. ನಾವು ಹೋರಾಟ ಮಾಡಬೇಕು, ನಾವು ಹೋರಾಡಬೇಕು, ಶತ್ರುವಿಗೆ ವಿರುದ್ಧವಾಗಿ ನಿಲ್ಲಬೇಕು, ಅವನ ಮೇಲೆ ಜಯವನ್ನು ಸಾಧಿಸಬೇಕು. ಪೌಲ ತಿಮೋತಿಯನಿಗೆ ಹೇಳ್ತಾನೆ, ನಿತ್ಯ ಜೀವವನ್ನು ಹಿಡಿದುಕೋ. ಯಾಕೆಂದರೆ ನಿತ್ಯ ಜೀವದಿಂದ ನಿನ್ನನ್ನು ಹಿಂದಕ್ಕೆ ಎಳೆಯುವಂತಹ ಶಕ್ತಿಗಳಿದ್ದಾವೆ. ನಿತ್ಯ ಜೀವದಿಂದ ನಿನ್ನನ್ನು ಅಗಲಿಸುವಂತಹ ಶಕ್ತಿಗಳಿದ್ದಾವೆ. ನಿತ್ಯ ಜೀವಕ್ಕೆ ನೀನು ಹೋಗಬೇಕು ಅಂತ ಆಸೆ ಪಡಬೇಕಾದ್ರೆ ನಿನಗೆ ವಿರುದ್ಧವಾಗಿ ಕಾರ್ಯ ಮಾಡುವಂಥ ಶಕ್ತಿಗಳಿದ್ದಾವೆ. ಅದರಲ್ಲಿ ನೀನು ಜಯಶಾಲಿಯಾಗಿ ನಿಲ್ಲಬೇಕು ಅಂತೇಳಿದ್ರೆ ನೀನು ಹೋರಾಟ ಮಾಡಬೇಕು. ಈಗಲ ಸಮಯದಲ್ಲಿ ಕ್ರೈಸ್ತ ಜೀವಿತ ಎಂಬುದು ಸುಲಭವಾದ ಜೀವಿತ ಅಲ್ಲ. ಪ್ರಿಯ ದೇವರ ಮಕ್ಕಳೇ, ಅದೊಂದು ಹೋರಾಟದ ಜೀವಿತ, ಅದೊಂದು ರಣರಂಗದಲ್ಲಿ ನಿಂತಿರುವಂಥ ಜೀವಿತ. ಆ ರಣರಂಗದಲ್ಲಿ ನಿಂತು ಶತ್ರುವಿಗೆ ವಿರುದ್ಧವಾಗಿ ಯುದ್ಧ ಮಾಡಬೇಕಾದಂತಹ ಒಂದು ಅನುಭವ. ಆದ್ದರಿಂದ ಈ ದಿವಸಗಳಲ್ಲಿ ನಿತ್ಯ ಜೀವಕ್ಕಾಗಿ ಪ್ರಯಾಣ ಮಾಡ್ತಾ ಇರುವಂತಹ ನೀವು ಹೋರಾಟ ಮಾಡಿ ಆ ಹೋರಾಟದಲ್ಲಿ ಜಯಶಾಲಿಗಳಾಗಿ ನಿಲ್ಲಬೇಕು. ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು. ಯಾವುದಕ್ಕೋಸ್ಕರ ಕರೆದಿದ್ದಾನೆ? ಹೋರಾಟ ಮಾಡಿ ನಿತ್ಯ ಜೀವ ಹಿಡ್ಕೋಬೇಕು. ಸುಮ್ಮನೆ ನಮಗೆ ಸಿಗಲ್ಲ ನಿತ್ಯ ಜೀವ, ಸುಮ್ಮನೆ ನಮಗೆ ಸಿಗಲ್ಲ. ಯಾರು ಹೋರಾಡ್ತಾರೋ, ಯಾರು ಆ ಹೋರಾಟ ಮಾಡ್ತಾರೋ ಅವರಿಗೆ ಮಾತ್ರ ಸಿಗುತ್ತೆ. ಯಾರು ಜಯ ಹೊಂದುತ್ತಾರೋ ಅವರಿಗೆ ನಿತ್ಯ ಜೀವ ಸಿಗುತ್ತೆ. ಜಯ ಹೊಂದಬೇಕು ಅಂದರೆ ಹೋರಾಟ ಅತ್ಯವಶ್ಯವಾಗಿದೆ. ಈ ದಿವಸಗಳಲ್ಲಿ ಕರ್ತನಿಗೆ ಹೇಳೋಣ, ಕರ್ತನೇ, ನಾನು ಹೋರಾಟ ಮಾಡ್ತೇನೆ. ಈ ಪೌಲ ತಿಮೋತಿಯನಿಗೆ ಹೇಳ್ತಾನೆ ಹೋರಾಟ ಮಾಡಬೇಕು ಅಂತ. ತನ್ನ ಕೊನೆಯ
ಪತ್ರಿಕೆಯಲ್ಲಿ ಪೌಲ ತನ್ನ ಜೀವಿತದ ಅನುಭವವನ್ನು ಹೇಳ್ತಾನೆ. 2 ತಿಮೋತಿ 4ನೇ ಅಧ್ಯಾಯ ಅದರ 7ನೇ ವಾಕ್ಯ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ. ನೋಡಿ, ಪೌಲ ಏನು ಹೇಳ್ತಾನೆ? ಶ್ರೇಷ್ಠ ಹೋರಾಟ ಮಾಡಿದ್ದೇನೆ ನಾನು. ಅದರ ಅರ್ಥ, ಇಲ್ಲಿವರೆಗೂ ನಾನು ಬಂದದ್ದು ಈಸಿ ಆಗಿರಲಿಲ್ಲ, ಸುಲಭ ಆಗಿರಲಿಲ್ಲ, ಲೈಫ್ ಈಸಿ ಆಗಿರಲಿಲ್ಲ. ಕ್ರೈಸ್ತ ಜೀವಿತ ಅನ್ನೋದು ಈಸಿ ಲೈಫ್ ಅಲ್ಲ, ಅದು ಹೋರಾಟದ ಜೀವಿತ. ನಿನ್ನ ಜೀವಿತದಲ್ಲಿ ಬರುವಂಥ ಸಮಸ್ಯೆಗಳು, ವೇದನೆಗಳು ಏನೇ ಬಂದರೂ ಸಹ ಅದರಲ್ಲಿ ನಿಂತು ಹೋರಾಡಿ ಗೆಲ್ಲುವಂತಹ ಒಬ್ಬ ವ್ಯಕ್ತಿಗೋಸ್ಕರ ಒಂದು ಜಯಮಾಲೆ ಸಿದ್ಧವಾಗಿದೆ ಎಂಬುದನ್ನು ಮರಿಬಾರ್ದು. ಈ ದಿವಸ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನೇ ಸಮರ್ಪಿಸಿಕೊಂಡು ಹೇಳಬೇಕು, ಕರ್ತನೇ, ನಾನು ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ದೇವರೇ, ಹೋರಾಟ ಮಾಡುವಂತಹ ಒಂದು ಅನುಭವ ದೇವರೇ ನನ್ನ ಜೀವಿತದಲ್ಲಿ ಕೊಡು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಾಗ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ದಿವಸಗಳಲ್ಲಿ ಹೋರಾಟದೊಂದು ಮನೋಭಾವದಿಂದ ಮುಂದೆ ಸಾಗೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂತಹ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ ದೇವರೇ. ಅವರ ಜೀವಿತದಲ್ಲಿ ಹೋರಾಟದೊಂದು ಮನೋಭಾವವನ್ನು ಕೊಟ್ಟು ಸೈತಾನನಿಗೆ ವಿರುದ್ಧವಾಗಿ ಹೋರಾಡಿ ಜಯಶಾಲಿಗಳಾಗಿ ನಿಂತು ನಿತ್ಯ ಜೀವವನ್ನು ಬಿಗಿಡಿಯುವುದಕ್ಕೆ ಕರ್ತನೆ ನೀನು ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ತಡೆಗಳನ್ನೆಲ್ಲ ನೀಗಿಸಪ್ಪ. ನಿನ್ನ ದೈವಿಕವಾದ ಸಾನ್ನಿಧ್ಯ ಆ ಮಕ್ಕಳು ಅನುಭವಿಸಿ ಹೋರಾಡಿ ಪೌಲ ಹೇಳಿದ ಹಾಗೆ ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆಂದು ಹೇಳುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.